Hello students, let's begin today's class from 3rd standard English. 3rd lesson. Unity is strength. ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. I think you have already heard about this story. ಈ ಸ್ಟೋರಿ ನೀವು ಮೊದಲೇ ಎಲ್ಲ ಕಡೆ ಕೇಳಿರ್ತೀರ. ಈ ಬರ್ಡ್ಸಿನ ಸ್ಟೋರಿನ ಹೇಗೆ ಬೇಟೆಗಾರ ಬಂದ್ಕೊಂಡು ಅವರಿಗೆ ಅಟ್ಯಾಕ್ ಮಾಡಿರ್ತಾರೆ ಅಂದ್ಕೊಂಡು. ಸೊ ಇನ್ ಹಿಂದಿ, ಇನ್ ಕನ್ನಡ ಒಗ್ಗಟ್ಟಿನಲ್ಲಿ ಬಲವಿದೆ, ಏಕತಾ ಮೇ ಬಲ್ ಹೇ, ಈ ಥರ ಹಿಂದಿಯಲ್ಲಿಯೂ ಇದೆ, ಆನಂತರ ಕನ್ನಡದಲ್ಲೂ ಇದೆ. ಸೊ ಇನ್ ಯೋರ್ ಕ್ಲಾಸ್ ದಿಸ್ 3rd lesson is, this story is in English. Let's see. Once upon a time there was a flock of doves that flew in search of food to a faraway place. They were led by their king. Once upon a time, ಒಂದಾನೊಂದು ಕಾಲದಲ್ಲಿ, there was a flock of doves that flew in search of food. There was ಅಂದರೆ ನಂಬರ್ ಆಫ್ ಬರ್ಡ್ಸ್, ಭಾಳ. ಫ್ಲಾಕ್ ಅಂದರೆ ನಂಬರ್ ಆಫ್ ಬರ್ಡ್ಸಿಗೆ ಫ್ಲಾಕ್ ಅಂತ ಹೇಳ್ತೀವಿ. ನಂಬರ್ ಆಫ್ ಬರ್ಡ್ಸ್ ಅಲ್ಲ, ಇಲ್ಲಿ ಡವ್ ಅಂದರೆ ನಿಮ್ಗೆ ಪಾರಿವಾಳ ಇದೆ. ನಂಬರ್ ಆಫ್ ಡವ್ಸ್ ದಟ್ ಫ್ಲೀವ್ ಅಂದರೆ ಅದು ಹಾರಾಡ್ತಿತ್ತು. ಇನ್ ಸರ್ಚ್ ಆಫ್ ಫುಡ್, ಊಟನ ಫೈಂಡ್ ಔಟ್ ಮಾಡಿಕೊಂಡು, ಸರ್ಚ್ ಮಾಡಿಕೊಂಡು ಒಂದು ಕಡೆಯಿಂದ ಒಂದು ಜಾಗದಲ್ಲಿ ಫಾರ್ ಅವೇ ದೂರದ ಪ್ಲೇಸ್ಗಳಿಗೆಲ್ಲ ಹೋಗ್ತಾಯಿದ್ವು. ದೇ ವೇರ್ ಲೆಡ್ ಬೈ ದೇಯರ್ ಕಿಂಗ್. ಅಂದರೆ ಲೆಡ್ ಅಂದರೆ ಇದು ಲೀಡ್. ಯಾರನ್ನ ಅಂದರೆ ಈಗ ಕ್ಲಾಸಲ್ಲಿ ಯಾರು ನೋಡ್ಕೋತಿದ್ದಾರೆ ಅಂತ ಹೇಳಿದ್ರೆ ಕ್ಲಾಸಿಗೆ ಲೀಡರ್ ನೋಡ್ಕೋತಿದ್ದಾರೆ ಅಂತ. ಹಂಗೆ ಇವರಿಗೆಲ್ಲ ಇವರ ಕಿಂಗ್ ಡವ್ ಇರ್ತಿತ್ತಲ್ಲ ಅದನ್ನು ನೋಡ್ಕೋತಾ ಇತ್ತು. ದೇ ವೇರ್ ಲೆಡ್ ಬೈ ದೇಯರ್, ಅವರಿಗೆಲ್ಲ ಅವರ ಕಿಂಗ್ ಲೀಡ್ ಮಾಡ್ತಾಯಿದ್ರು ಅಂತ. ಒನ್ ಡೇ ದೇ ಹ್ಯಾಡ್ ಫ್ಲಾನ್ ಅ ಲಾಂಗ್ ಡಿಸ್ಟೆನ್ಸ್ ಆ್ಯಂಡ್ ವೇರ್ ವೆರಿ ಟಯರ್ಡ್. ಒಂದಿನ ಏನಾಗ್ತದೆ, ಊಟ ಹುಡ್ಕೊತ ದೂರ ಹೋಗ್ತಾರೆ. ಫ್ಲಾನ್ ಅಂದರೆ ತುಂಬ ಫ್ಲೈ ಮಾಡ್ಕೊಂಡು ದೂರ ಹೋಗಿಬಿಡ್ತಾರೆ. So and they were very tired. The king dove encouraged them to fly a little further. king dove ಹೇಳುತ್ತೆ, ಇನ್ನೊಂದು ಸ್ವಲ್ಪ ಎನ್ಕರೇಜ್ ಮಾಡ್ತಾರೆ. ಪ್ಲೀಸ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ, ಊಟ ಸಿಕ್ಬಿಡ್ತದೆ, ಕಾಳುಗಳು ಸಿಕ್ಬಿಡ್ತವೆ, ಬರ್ರಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ, ಟಯರ್ಡ್ ಆಗಬೇಡ್ರಿ ಅಂತ ಎನ್ಕರೇಜ್ ಮಾಡ್ತಾ ಇರ್ತಾರೆ. The youngest dove saw some rice scattered on the ground beneath a big banyan tree. ಏನಂತಾರೆ, ದ ಯಂಗೆಸ್ಟ್ ಡವ್ ಅಂದರೆ ಹೆಂಗಿರುವಂಥದ್ದೊಂದು ಪಾರಿವಾಳ ಏನು ಮಾಡ್ತದೆ, ಇಟ್ ಸೋ ಸಮ್ ರೈಸ್, ಅದು ನೋಡುತ್ತದೆ ರೈಸ್, ಅಕ್ಕಿ ಕಾಳುಗಳು ಸ್ಕ್ಯಾಟರ್ಡ್ ಆಗಿದೆ, ಹರಡ್ಕೊಂಡಿದೆ ಆನ್ ದ ಗ್ರೌಂಡ್ ಮೇಲೆ ಹರಡ್ಕೊಂಡಿದೆ. ವೇರ್ ಅಂಡರ್ ದ ಬಿಗ್ ಬ್ಯಾನಿಯನ್ ಟ್ರೀ, ಒಂದು ಬಿಗ್ ಬ್ಯಾನಿಯನ್ ಟ್ರೀ ಇದೆ. ಅಂಡರ್, ಬೆನೆತ್ ಅಂದರೆ ಕೆಳಗೆ, ಅಂಡರ್ ಟ್ರೀದ ಅಂಡರ್, ಬೆನೆತ್ ಅಂತ ಹೇಳ್ತಾರೆ. ಅಲ್ಲಿ ಬ್ಯಾನಿಯನ್ ಟ್ರೀದ ಕೆಳಗೆ ರೈಸಿನ ಕಾಳುಗಳು ಸ್ಕ್ಯಾಟರ್ಡ್ ಆಗಿದ್ದಾವೆ. ಅವಾಗ ಯಂಗ್ ಡವ್ ಹೇಳುತ್ತೆ, ಐ ಕ್ಯಾನ್ ಸಿ ಸಮ್ ರೈಸ್ ಬೆನೆತ್ ದ್ಯಾಟ್ ಟ್ರೀ, ಲೆಟ್ ಅಸ್ ಗೋ ದೇರ್. ಏನಂದರೆ ಐ ಕ್ಯಾನ್ ಸಿ, ನಾನು ನೋಡ್ತಾ ಇದ್ದೀನಿ ಕೆಲವೊಂದು ಅಕ್ಕಿಯ ಕಾಳುಗಳನ್ನು, ಪ್ಲೀಸ್ ಅಲ್ಲಿ ಹೋಗೋಣ, ಲೆಟ್ಸ್ ಗೋ ದೇರ್ ಅಂತ ಹೇಳುತ್ತೆ. ದೇ ವೇರ್ ಆಲ್ ವೆರಿ ಹಂಗ್ರಿ, ಸೊ ದೇ ಆಲ್ ಲ್ಯಾಂಡೆಡ್ ಆ್ಯಂಡ್ ಬಿಗ್ಯಾನ್ ಟು ಈಟ್ ದ ರೈಸ್. ಎಲ್ಲರಿಗೂ ಆಹಾರ ಹುಡ್ಕೊಂಡು ದೂರ ಹೋಗಿದ್ದಕ್ಕೆ ಸಾಕಾಗುತ್ತದೆ. ಆಲ್ ವೇರ್ ಟಯರ್ಡ್ ಆ್ಯಂಡ್ ಹಂಗ್ರಿ, ಎಲ್ಲರಿಗೂ ಹಸಿವಾಗಿರ್ತದೆ. ಸೊ ದೇ ವೇರ್ ಲ್ಯಾಂಡೆಡ್, ಕೆಳಗಿಳಿದ್ರು. ಆ್ಯಂಡ್ ದೇ ಬಿಗ್ಯಾನ್ ಟು ಈಟ್ ದ ರೈಸ್, ಆ ರೈಸಿನ ಕಾಳುಗಳನ್ನು, ಅಕ್ಕಿ ಕಾಳುಗಳನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಸಡನ್ಲಿ ಅ ನೆಟ್ ಫೆಲ್ ಓವರ್ ದೆಮ್, ದೇ ವೇರ್ ಆಲ್ ಟ್ರ್ಯಾಪ್ಡ್. ಅನಂತರ ತಿಂತಾ ಇರಬೇಕಾದ್ರೆ ಸಡನ್ನಾಗಿ ನೆಟ್ ಇದೆಯಲ್ಲ, ಈ ನೆಟ್ ಫಟ್ ಅಂತ ಅವ್ರ ಮೇಲೆ ಫಾಲ್ ಆಗಿಬಿಡ್ತದೆ. ಓವರ್ ದೆಮ್, ಫೆಲ್ ಓವರ್ ದೆಮ್. ದೇ ವೇರ್ ಟ್ರ್ಯಾಪ್ಡ್ ಅಂದರೆ ಅವರೆಲ್ಲ ಕ್ಯಾಚ್ ಆಗಿಬಿಡ್ತಾರೆ ಆ ನೆಟ್ ಒಳಗೆ. ದೇ ಸೋ ಅ ಹಂಟರ್ ಅಪ್ರೋಚಿಂಗ್ ದೆಮ್ ವಿತ್ ದ ಹ್ಯೂಜ್ ಕ್ಲಬ್. ಏನಾಗ್ತದೆ, ಎಷ್ಟು ದೊಡ್ಡ ಕ್ಲಬ್ ಅಂದರೆ ಇಷ್ಟು ದೊಡ್ಡ, ಎಲ್ಲ ಪಾರಿವಾಳಗಳಿಗೂ ಸಿಕ್ಬಿಡ್ತು ಅಂತ ಅಪ್ರೋಚ್ ಮಾಡೋ. ಅಂದರೆ ಈಗ ಬಂದು ನನಗೆಲ್ಲ ಸಿಕ್ತು, ನೆಟ್ ಹಾಕಿದ್ದೀನಿ, ತೊಗೊಂಡು ಬರೋಕ್ಕೆ, ಇದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಬರೋಕ್ಕೆ ಕಾಣಿಸ್ತಾ ಇರ್ತಾನೆ. ಎಂಗ್ಡು, ಓ ಮೈ ಗಾಡ್, ಅ ಹಂಟರ್ ಈಸ್ ಕಮಿಂಗ್ ಟು ಕ್ಯಾಚ್ ಅಸ್. ಏನಂದರೆ, ಓ ಮೈ ಗಾಡ್, ಅಬ್ಬಾ ದೇವ್ರಿ, ಹಂಟರ್ ಬಂದುಬಿಡ್ತಾ ಇದ್ದಾನೆ, ನಮಗೆ ಬೇಟೆಗಾರ ಬಂದುಬಿಡ್ತಾ ಇದ್ದಾನೆ ನಮಗೆ ಕ್ಯಾಚ್ ಮಾಡೋಕ್ಕೆ ಅಂತ. ಆವಾಗ ಕಿಂಗ್ ಡವ್ ಹೇಳುತ್ತೆ, ಅವರಿಗೆಲ್ಲ ಲೀಡ್ ಮಾಡ್ತಾ ಇರ್ತಾನಲ್ಲ ಆ ಕಿಂಗ್ ಡವ್, ಎಸ್ ವಿ ಹ್ಯಾವ್ ಬೀನ್ ಟ್ರ್ಯಾಪ್ಡ್ ಬೈ ದ ಹಂಟರ್. ಹೌದು, ನಾವು ಹಂಟರಿಂದ ಟ್ರ್ಯಾಪ್ ಆಗಿಬಿಟ್ಟಿದ್ವಿ, ಹಂಟರಿಗೆ ಕ್ಯಾಚ್ ಆಗಿಬಿಟ್ಟಿದ್ವಿ, ಹಂಟರ್ ನಮಗೆ ಕ್ಯಾಚ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಡವ್ ಅನ್ನು ಹೇಳುತ್ತೆ, ವಾಟ್ ಡು ವಿ ಡೂ ನಾವು, ಏನು ಮಾಡೋಣ ಈಗ ಅಂತ ಕೇಳ್ತೀವಿ.
King Dove, we should have thought of it either before landing here. ಅನಂತರ ಕಿಂಗ್ ಡವ್ ಹೇಳ್ತಾರೆ, ನಾವಿದು ಮೊದಲೇ ಯೋಚನೆ ಮಾಡಬೇಕಿತ್ತು, ಇಲ್ಲಿ ಕಾಳುಗಳನ್ನು ಇಷ್ಟು ದೂರ ಈ ಮರದ ಕೆಳಗೆ ಯಾಕೆ ಬಿದ್ದಿದೆ ಅಂತ ನಾವು ಯೋಚನೆ ಮಾಡಿ ಫಸ್ಟೇ ಲ್ಯಾಂಡ್ ಆಗಬೇಕಿತ್ತು. ಈಗ ಲ್ಯಾಂಡ್ ಆದಮೇಲೆ ನಾವು ಟ್ರ್ಯಾಪ್ ಆಗಿಬಿಟ್ಟಿದ್ದೀವಿ ಅಂತ ವಿ ಶುಡ್ ಹ್ಯಾವ್ ಥಾಟ್ ಅರ್ಲಿಯರ್, ಮೊದಲೇ ಯೋಚನೆ ಮಾಡಬೇಕಿತ್ತು ಅಂತ ಹೇಳ್ತಾರೆ. ಕಿಂಗ್ ಡವ್ ಡವ್ ಟು ಏನಂತೆ, ಎಸ್ ಕಿಂಗ್, we should have known that rice could possibly not come on its own under the tree. ನಾವು ಮೊದಲೇ ಯೋಚನೆ ಮಾಡಬೇಕಿತ್ತು, ಈ ಕಾಳುಗಳು ಈ ಮರದ ಕೆಳಗೆ ಬರಲ್ಲ, ಯಾರಾದರೂ ಒಂದು ಹಾಕಿ ನಮಗೆ ಕ್ಯಾಚ್ ಮಾಡಲಿಕ್ಕೆ ಹಾಕಿದ್ದಾರೆ ಅಂತ ವಿ ವುಡ್ ಹ್ಯಾವ್ ಥಾಟ್ ಬಿಫೋರ್ ಅಂತ ಹೇಳಿದ್ದಾನೆ. The doves desperately fluttered their wings and tried to get out, but to no avail. ಏನಾಗುತ್ತೆ, ಈ ಡವ್ಸ್ ಏನು ಮಾಡ್ತಾರೆ, ಡೆಸ್ಪಿರೇಟ್ಲಿ ಅಂದರೆ ಹೋಪ್ಲೆಸ್ಲಿ, ಒಂಚೂರು ಹೋಪ್ ಇಲ್ಲ ಅವರಿಗೆ, ಆದರೂ ಏನು ಮಾಡ್ತಾರೆ, ಫ್ಲಟರ್ ಅಂದರೆ ಫಟ ರೆಕ್ಕೆಗಳು ಹಿಂಗೆಲ್ಲ ಹೋಗೋಣ ಅಂದ್ಕೊಂಡು ಹೇಳಿ ಎಷ್ಟು ಎಲ್ಲರೂ ಸೇರಿ ಡೆಸ್ಪಿರೇಟಾಗಿ ಫ್ಲಟರ್ಡ್ ಮಾಡ್ತಾ ಇದ್ದಾರೆ ಅವರು ವಿಂಗ್ಸನ್ನು, ಅವರ ವಿಂಗ್ಸನ್ನು ಕಂಟಿನ್ಯೂ ಆಗಿ ಫ್ಲಟರ್ಡ್ ಮಾಡ್ತಾ ಇದ್ದಾರೆ. ಬಟ್ ಟು ನೋ ಅವೇಲ್ ಅಂದರೆ ಏನು ಯೂಸ್ ಇಲ್ಲ, ದೆರ್ ಈಸ್ ನೋ ಯೂಸ್. ಎಷ್ಟು ಮಾಡ್ತಾ ಇದ್ದಾರೆ ಹೆಲ್ಪ್ಲೆಸ್ಲಿ, ಏನು ಬೆನಿಫಿಟೇ ಆಗ್ತಾ ಇಲ್ಲ ಅದರಿಂದ. ಸೊ ಕಿಂಗ್ ಡವ್ ಹೇಳ್ತಾರೆ, ಆಲ್ ಆಫ್ ಯು ಕಾಮ್ ಡೌನ್, ಎಲ್ಲರೂ ಕೂಲಾಗ್ರಿ ಒಂದು ಸ್ವಲ್ಪ ಅಂತ ಇದೆ. ಐ ಹ್ಯಾವ್ ಆ್ಯನ್ ಐಡಿಯಾ, ನನ್ನ ಹತ್ರ ಒಂದು ಐಡಿಯಾ ಇದೆ. ದೇರ್ ಈಸ್ ಅ ಗ್ರೇಟ್ ಸ್ಟ್ರೆಂತ್ ಇನ್ ಯೂನಿಟಿ, ಏನಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾನೆ. ಯು ಆಲ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್, ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕೇಳ್ರಿ ಅಂತ ಕಿಂಗ್ ಡವ್ ಹೇಳುತ್ತೆ. ಆಲ್ ಡವ್ಸ್, ಎಸ್ ಕಿಂಗ್ ವಿ ಶೆಲ್ ಫಾಲೋ ಯುವರ್ ಕಮಾಂಡ್ ಅಂತ ಹೇಳ್ತಾರೆ. ಎಸ್ ಕಿಂಗ್, ನೀವೇನು ಹೇಳ್ತೀರ ನಾವು ಕೇಳ್ತೀವಿ, ನೀವು ಹೇಳಿದ್ದನ್ನು ನಾವು ಫಾಲೋ ಮಾಡ್ತೀವಿ, ವಿ ವಿಲ್ ಫಾಲೋ ಯುವರ್ ಕಮಾಂಡ್ ಅಂತ ಹೇಳ್ತಾರೆ. ಕಿಂಗ್ ಡವ್ ಹೇಳ್ತಾರೆ, ನಾವು ಲಿಸನ್ ಟು ಮೀ ಕೇರ್ಫುಲಿ, ನನಗೆ ಈಗ ಕೇರ್ಫುಲಿ ಕೇಳಿ. ಈಚ್ ಒನ್ ಆಫ್ ಯು ಪಿಕ್ ಅಪ್ ಅ ಪೋರ್ಷನ್ ಆಫ್ ದ ನೆಟ್, ಏನಂದರೆ ಎಲ್ಲರೂ ನಿಮ್ಮ ಬಾಯಲ್ಲಿ ಆ ಪೋರ್ಷನ್, ನಿಮ್ಮ ಹತ್ರ ಇರುವಂಥದ್ದು ಪೋರ್ಷನನ್ನು ಬಾಯಲ್ಲಿ ಆ ನೆಟ್ಟನ್ನು ತಗೊಳ್ರಿ. ವೆನ್ ಐ ಸೇ ಗೋ ವಿ ಫ್ಲೈ ಅಪ್ ಟುಗೆದರ್ ಕ್ಯಾರಿಂಗ್ ಅ ನೆಟ್ ವಿತ್ ಅಸ್, ನಾವೇನು ಮಾಡೋಣ, ಎಲ್ಲರೂ ಅವ್ರವ್ರ ಪೋರ್ಷನಲ್ಲಿರುವ ನೆಟ್ಟನ್ನು ಹಿಡ್ಕೊಳ್ರಿ. ನಾನು ಯಾವಾಗ ಗೋ ಅಂತ ಹೇಳಿದ ಕೂಡಲೇ ಎಲ್ಲರೂ ಏನು ಮಾಡಬೇಕು, ವಿ ಕ್ಯಾನ್ ಫ್ಲೈ ಟುಗೆದರ್ ಕ್ಯಾರಿಂಗ್ ಅ ನೆಟ್ ವಿತ್ ಅಸ್, ನೆಟ್ಟನ್ನೇ ತೊಗೊಂಡು ಕ್ಯಾರಿ ಮಾಡ್ಕೊಂಡು ನಾವು ಹೋಗಿಬಿಡೋಣ ಹಾರಿಕೊಂಡು ಅಂತ ಹೇಳ್ತಾರೆ. ಸೊ ಫಾರ್ ಟುಡೇಸ್ ಕ್ಲಾಸ್ ದಿಸ್ ಮಚ್ ಈಸ್ ಇನಫ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ the next lesson part. Okay, thank you children.